ಸರ್ 6 ವರ್ಷದವರೆಗೂ ಕೂಡ ರಿವೋಕ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಮತ್ತೆ ಪಕ್ಷಕ್ಕೆ ಬಂದ್ರೆ ನಿಮ್ಮ ಪಕ್ಷಕ್ಕೆ ನಾನು ಉತ್ತರ ಪ್ರದೇಶದಲ್ಲಿದ್ದಂತ ಉಮಾ ಭಾರತಿ ಅವ್ರನ್ನ ಕೂಡ ನಾನು ಅವತ್ತಿನ ಪಾರ್ಟಿ ಅವತ್ತು ಅವ್ರನ್ನ ಉಚ್ಚಾಟನೆ ಮಾಡಿದಂತ ಟೈಮಲ್ಲಿ ಪುನಃ 6 ವರ್ಷಗಳ ನಂತರ ಅವರು ಪಾರ್ಟಿಗೆ ಬಂದಂತ ಟೈಮಲ್ಲಿ ಆಲ್ರೆಡಿ ಸುಸ್ತಾಗಿಬಿಟ್ಟಿದ್ರು. ಸಕ್ರಿಯವಾಗಿ ಅವತ್ತು ಕೆಲಸ ಮಾಡಲಿಕ್ಕೆ ಆಗ್ಲಿಲ್ಲ. ನಾನು ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು 6 ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಅವ್ರನ್ನ ಏನು ಪಕ್ಷ ಉಚ್ಚಾಟನೆ ಮಾಡಿದನೋ ಇನ್ನು ಮುಂದಕ್ಕೆ ಆ ರೀತಿ ಆಗ್ಲಾರ್ದಂತೆ ಪಾರ್ಟಿ ಒಳ್ಳೆ ತೀರ್ಮಾನವನ್ನು ತಗೊಂಡಂತ ಕೆಲಸ ಮಾಡ್ತದೆ. ಇವತ್ತಿರುವಂತ ವಿಷಯ ಏನಂದ್ರೆ ಪಾರ್ಟಿ ವಿಜೇಂದ್ರ ನೇತೃತ್ವದಲ್ಲಿ ಎಲ್ಲಾ ತಾಲೂಕುಗಳಿಗೆ ಹೋಗ್ಬೇಕು, ಪಾರ್ಟಿ ಕಟ್ಟಬೇಕು, ಪುನಃ ಪಾರ್ಟಿ ಅಧಿಕಾರಕ್ಕೆ ಬರಲ ಸಲ ಏನ್ ಮಾಡಬೇಕು ಅನ್ನೋಂಥ ವಿಚಾರದ ಬಗ್ಗೆ ಎಲ್ಲ ಕೂಡ ಚರ್ಚೆಗಳಾಗಿದಾವ, ಹೋರಾಟಗಳು ಕೂಡ ರೂಪುರೇಷೆಗಳು ಕೂಡ ತಯಾರಾಗಿದಾವ. ಮುಂದಿನ ದಿನಗಳಲ್ಲಿ ಜನಜಾಗೃತಿ ಯಾತ್ರವನ್ನು ಮಾಡುವಂತ ಕೆಲಸ ಪಾರ್ಟಿ ಮಾಡುತ್ತೆ. ನೋಡೋಣ, ಪಾರ್ಟಿ ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪಾರ್ಟಿ ಸೂಕ್ತ ಟೈಮಲ್ಲಿ ಸೂಕ್ತ ನಿರ್ಧಾರವನ್ನು ತಗೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ. ಅಲ್ಲ, ಪರೋಕ್ಷ ಬೆಂಬಲ ಅನ್ನೋದಕ್ಕಿಂತ ನಾವೆಲ್ಲರೂ ಪಾರ್ಟಿ ಜೊತೆಲಿ ಇದ್ದಂತವ್ರು. ನಾವು ಯಾವತ್ತೂ ಕೂಡ ಪಾರ್ಟಿ ಅನ್ನೋಂಥದ್ದು ತಾಯಿ ಸಮಾನದಲ್ಲಿ, ತಾಯಿ ಸ್ಥಾನದಲ್ಲಿ ನೋಡುವಂತವ್ರು. ಇವತ್ತು ಪಾರ್ಟಿ ಅನ್ನೋದು ವಿಚಾರ ಬಂದಂತ ಟೈಮಲ್ಲಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಾಗ್ಲಿ, ವ್ಯಕ್ತಿ ಸಲುವಾಗಿ ಅಂತ ಕೆಲಸ ಮಾಡಕ್ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ನ್ಯಾಷನಲ್ ಪಾರ್ಟಿಯಲ್ಲಿ ಇದ್ದಂತವ್ರು. ಇವತ್ತು ಪಾರ್ಟಿ ದೇಶ ಬಂದಂತ ಟೈಮಲ್ಲಿ ವ್ಯಕ್ತಿಗಳ ಬಗ್ಗೆ ಅಂತೂ ನಾವು ಕೆಲಸ ಮಾಡಕ್ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ಏನು ಅಂತ ಹೇಳಿದ್ರಿಗಿನ ಇವತ್ತು ಪಾರ್ಟಿ ಏನು ನಿರ್ಧಾರ ರಾಷ್ಟ್ರೀಯ ನಾಯಕರು ಏನು ತಗೊಂಡಿದಾರೋ ಅದ್ರ ಬಗ್ಗೆ ತಗೊಂಡಿದ್ದ ನಿರ್ಧಾರ ಬಗ್ಗೆ ಅದನ್ನ ಕರೆಕ್ಟ್ ತಪ್ಪಂದೇಳಿ ಡಿಬೇಟ್ ಮಾಡಕ್ ಹೋಗಲ್ಲ. ಇವತ್ತು ಪಾರ್ಟಿ ನಿರ್ಧಾರನೇ ಅಂತಿಮ ಆಗುತ್ತೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಇವತ್ತು ಪಾರ್ಟಿ ಸಂಘಟನೆ ಮಾಡ್ಬೇಕು. ಇವತ್ತಿದ್ದ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತು ಯಾವ್ದೊಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ನೀರಾವರಿ ಯೋಜನೆಗಳ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ನಿಂತು ನೀರಾಗ್ಬಿಟ್ಟಿದಾವ. ಇಂಥ ಸಂದರ್ಭದಲ್ಲಿ ಜನರ ಜನಜಾಗೃತಿ ಯಾತ್ರೆ ಆಗಬೇಕು, ಜನಜಾಗೃತಿ ಸಮಾವೇಶ ಆಗಬೇಕು ಅನ್ನೋ ಕಾರಣದಿಂದ 2ನೇ ತಾರೀಕಿನ ಪ್ರಾರಂಭವಾಗಿ ಮೈಸೂರಲ್ಲಿ 7ನೇ ತಾರೀಕಿನಿಂದ ಮತ್ತೆ ಪುನಃ ಈ ರಾಜ್ಯದಾದ್ಯಂತ ನಮ್ಮ ಜನಾಕ್ರೋಶನ ಆಂದೋಲನ ಕಾರ್ಯಕ್ರಮ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತೀವಿ. ನೋಡ್ರಿ, ಅದು ವೈಯಕ್ತಿಕವಾದಂತ ವಿಚಾರ. ನಾನು ಮುಂಚೆ ಕೂಡ ತಮಗೆ ಹೇಳಿದ್ದೀನಿ, ವೈಯಕ್ತಿಕವಾದಂತ ವಿಚಾರಗಳೇ ಬೇರೆ, ಅದು ಪೊಲಿಟಿಕಲ್ ಪಾರ್ಟೀಸ್ ವಿಚಾರನೇ ಬೇರೆ ಆಗುತ್ತೆ. ಅದು ನೀವೆಲ್ಲ ಕೂಡ ವೈಯಕ್ತಿಕ ವಿಚಾರ ಪಾರ್ಟಿಗಳಲ್ಲಿ ತರ್ತೀರಿ ಅಂದ್ರೆಗಿನ ಅದು ಯಾರಿಗೂ ಕೂಡ ಶೋಭೆ ತರಂತ ವಿಚಾರ ಅಲ್ಲ. ಅದು ವೈಯಕ್ತಿಕ ವಿಚಾರ. ಅದು ಅವತ್ತಿದ್ದಂತ ಸಂದರ್ಭದಲ್ಲಿ ಮಾತಾಡಿರ್ಬೋದು. ನಾನು ಬಹಳ ಸಾರಿ ನನಗೆ ಅವಕಾಶ ಬಂದಂತ ಟೈಮಲ್ಲೆಲ್ಲ ಕೂಡ ನನ್ನ ಪಾರ್ಟಿ, ನನ್ನ ತಾಯಿ ಪಾರ್ಟಿ ಇದ್ದಂತ ಟೈಮಲ್ಲಿ ಯಾರ್ಯಾರು ಭಿನ್ನರಿದ್ದಾರೋ, ಯಾರೇ ಆಗಿರ್ಬೋದು, ಒಡೆದಂತ ಮನಸ್ಸುಗಳಾಗಿರ್ಬೋದು, ನಮ್ಮಿಂದ ದೂರದಂತ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆದ್ರೆ ಪರವಾಗಿಲ್ಲ ಅವರೆಲ್ಲರಿಗೂ ಜೋಡಿಸ್ಬೇಕು ಅನ್ನೋಂಥ ಕಾರ್ಯಕ್ರಮದಲ್ಲಿ ನಾನು ಮುಂದಾಳತ್ವವನ್ನು ತಗೊಂತೀನಿ ಅಂತ ಹೇಳಿದಿನಾಗ್ಲಿ, ನಾನು ಯಾವತ್ತೂ ಕೂಡ ವೈಯಕ್ತಿಕ ವಿಚಾರಗಳನ್ನು, ರಾಜಕೀಯ ವಿಚಾರಗಳನ್ನು, ಪಾರ್ಟಿ ವಿಚಾರಗಳನ್ನು ಒಂದುಗೂಡಿಸಕ್ ಹೋಗಲ್ಲ. ನಾನು ಪಾರ್ಟಿ ವಿಚಾರ ಬಂದಂತ ನನ್ನ ಸ್ಟ್ಯಾಂಡ್ ಇಷ್ಟೇ ಪಾರ್ಟಿ.